ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಆರೋಪಿ ರಾಹುಲ್ ವಿರುದ್ಧ ಮತ್ತೊಂದು ವಂಚನೆ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಉದ್ಯಮಿಯೊಬ್ಬರಿಗೆ ಕ್ಯಾಸಿನೋಗೆ ಅವಕಾಶ ಕೊಡಿಸೋದಾಗಿ ಬರೋಬ್ಬರಿ 25 ಕೋಟಿ ವಂಚನೆ ಮಾಡಿದ್ದಾನೆ. ಕೆಸಿನೋ ಹೆಸರಲ್ಲಿ 25 ಕೋಟಿ ವಂಚನೆ. ದುಬೈ ಶ್ರೀಲಂಕಾಗೆ ಕರೆದೊಯ್ದು ಹೂಡಿಕೆ ಆಮಿಷ. ಬೆಂಗಳೂರು ಉದ್ಯಮಿಗಳಿಗೆ ಕೋಟಿ ಕೋಟಿ ಪಂಗನಾಮ. ಡ್ರಗ್ ಕೇಸ್ ಆರೋಪಿ ರಾಹುಲ್ ವಿರುದ್ಧ ಎಫ್ಐಆರ್. ಸ್ಯಾಂಡಲ್ವುಡ್ ಡ್ರಗ್ ಕೇಸ್ನಲ್ಲಿ ಆರೋಪಿಯಾಗಿದ್ದ ರಾಹುಲ್ ತೋನ್ಸೆ ಮತ್ತವರ ಕುಟುಂಬದ ವಿರುದ್ಧ ಇಂಥದೊಂದು ಆರೋಪ ಕೇಳಿಬಂದಿದೆ. ಬಸವೇಶ್ವರದ ಉದ್ಯಮಿ ವಿವೇಕ್ ಹೆಗಡೆ ಅನ್ನೋರಿಗೆ ಪರಿಚಯವಾಗಿದ್ದ ರಾಹುಲ್ ಮತ್ತು ಅವನ ತಂದೆ ರಾಮಕೃಷ್ಣ ಕೋಟಿ ಕೋಟಿ ವಂಚಿಸಿದ್ದಾರೆ. ಶ್ರೀಲಂಕಾ ಮತ್ತು ದುಬೈನಲ್ಲಿ ನಮ್ಮದು ಹಲವು ವ್ಯಾಪಾರಗಳಿವೆ. ನಮ್ಮ ಅಳಿಯ ಹಾಗೂ ಮಗಳು ಶ್ರೀಲಂಕಾದ ಕೆಸಿನೋದಲ್ಲಿ ಟೇಬಲ್ ಹೊಂದಿದ್ದಾರೆ ಅಂತ ನಂಬಿಸಿ ಹಣ ವಸೂಲಿ ಮಾಡಿದ್ದಾರೆ. ಸಾಲದ ರೂಪದಲ್ಲಿ ಮಾಡುವ ಹೂಡಿಕೆಗೆ 4% ಬಡ್ಡಿ ನೀಡುವುದಾಗಿ ನಂಬಿಸಿದ್ದಾರೆ. ಇವರ ಮಾತನ್ನು ನಂಬಿದ ಉದ್ಯಮಿ ವಿವೇಕ್ ಹೆಗಡೆ ಮತ್ತವರ ಸ್ನೇಹಿತರು ಬರೋಬ್ಬರಿ 25.5 ಕೋಟಿ ನೀಡಿ ಮೋಸಕ್ಕೆ ಒಳಗಾಗಿದ್ದಾರೆ. ಇವರು ರಾಹುಲ್ ತೋನ್ಸೆ ಅಂತ ರಾಮಕೃಷ್ಣ ರಾವ್ ಅವರು ಮೊದಲು ಪರಿಚಯ ಆದರು. ಅಪ್ಪ ಅವ್ರ ಹತ್ರ ಇವ್ರದ್ದು ಪರಿಚಯ ಆಗಿದೆ. ನವೀನ್ ಕಲ್ಲಡ್ಕ ಅಂತ ನಮ್ದೊಬ್ರು ಕಾಮನ್ ಫ್ರೆಂಡ್ ಇದ್ದಾರೆ, ಅವ್ರ ಥ್ರೂ ಪರಿಚಯ ಆಗಿದೆ. ಹಂಗೆ ಇವ್ರ ಮಗಳು ಬಂದು ರಕ್ಷಾ, ಇವರು ಬಾರಿನಲ್ಲಿರೋದು, ಅವ್ರ ಗಂಡ ಡಾಕ್ಟ್ರು, ಹಿಂಗೆಲ್ಲ ಇತ್ತು ಬ್ಯಾಕ್ಗ್ರೌಂಡು. ಸೊ ನಾವು ಅವರನ್ನು ನಂಬ್ಕೊಂಡ್ಬಿಟ್ವಿ, ನಮ್ಮ ಊರವರಲ್ವಾ ಅಂತ ಹೇಳ್ಬಿಟ್ಟು ತುಂಬ ಫ್ಯಾಮಿಲಿಯಲ್ಲಿ ಬೆರೆತ್ಬಿಟ್ರು. ರಾಹುಲ್ ಒಂಥರ ತಮ್ಮ ಥರನೇ ಇದ್ದ. ಹಣ ಹೂಡಿಕೆ ಮಾಡಿದ ನಂತರ ರಾಹುಲ್ ತೋನ್ಸೆ ಮತ್ತವರ ಕುಟುಂಬದವರು ಲಾಭವೂ ಇಲ್ಲ, ಬಡ್ಡಿ ಹಣವೂ ಇಲ್ಲದಂತೆ ನಾಟ್ ರೀಚಬಲ್ ಆಗಿದ್ದಾರೆ. ತಾವು ಮೋಸ ಹೋಗಿದ್ದು ಗೊತ್ತಾಗಿ ದೂರುದಾರ ವಿವೇಕ್ ಬಸವೇಶ್ವರ ನಗರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ದೂರಿನ ಆಧಾರದಲ್ಲಿ ರಾಹುಲ್ ತೋನ್ಸೆ ಹಾಗೂ ಕುಟುಂಬದವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡ ಬಸವೇಶ್ವರ ನಗರ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿ ರಾಮಕೃಷ್ಣ ಬಂಧಿಸಿದ್ದಾರೆ. 10 ದಿನ ಪೊಲೀಸ್ ಕಸ್ಟಡಿಗೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ. ನಮಗೆ ಫಸ್ಟಿಗೆ ಒಂದು 30 ಲಕ್ಷ ನಾನು ಇನ್ವೆಸ್ಟ್ ಮಾಡಿದೆ ಅಷ್ಟೇ, ನಂದೇ ದುಡ್ಡು. ಈ ಥರ ಎಲ್ಲ ಪರಿಚಯ ಆದಾಗ ನೋಡೋಣ ಅಂತ ನಾವು ಇನ್ವೆಸ್ಟ್ ಮಾಡಿದ್ವಿ. ಅದರ ನಂತರ ಹಂಗೆ ಒಂದು ದೊಡ್ಡ ಸ್ಕೀಮ್ ತೋರಿಸಿದ ಅವನಪ್ಪ. ಅವನು ಎಲ್ಲ ವಿಡಿಯೋ ಕಾಲಿಂಗ್ ಎಲ್ಲ ಮಾಡಿಕೊಂಡು ನಾವು ದುಬೈಯಲ್ಲೆಲ್ಲ ಇದ್ದೀವಿ, ನಾವು ಶ್ರೀಲಂಕಾದಲ್ಲಿ ಇದ್ದೀವಿ ಅಂತ ಹೇಳ್ಬಿಟ್ಟು ನನ್ನ ಸ್ನೇಹಿತರುಗಳನ್ನು ಕರ್ಕೊಂಡು ಹೋಗ್ಬಿಟ್ಟು ತೋರಿಸಿ ಈ ಥರ ನೋಡಿ ಲೈಫ್ ಸ್ಟೈಲ್ ಇದೆ ಅಂತೇಳಿ ಅವ್ನು ಹೋದಾಗೆಲ್ಲ ತುಂಬ ಆಯುಷ ಆರಾಮದು. ಎಲ್ಲರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅಣ್ಣ, ಈ ದೊಡ್ಡ ಪ್ರಾಜೆಕ್ಟ್ ಇದೆ, ಒಳ್ಳೆ ರಿಟರ್ನ್ ಬರುತ್ತೆ ಅಂತ ಹೇಳಿದ. ಹಾಗೂ ಜೂನ್ ತನಕ ದುಡ್ಡು ಕೊಟ್ಟ, ಒಂದು ಸ್ವಲ್ಪ ದುಡ್ಡು ಕೊಟ್ಟರೆ ಹಂಗೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಏನೋ ಬೇರೆ ಸ್ಕೀಮ್ ಹೇಳ್ಬಿಟ್ಟು ಕಿತ್ಕೊಳ್ತಿದ್ದ. ನಮ್ಮ ಕಡೆಯಿಂದ ಒಂದು 19 ಕೋಟಿ ಟ್ರಾನ್ಸ್ಫರೇ ಮಾಡಿದ್ವಿ. ಪ್ರಮುಖ ಆರೋಪಿ ರಾಹುಲ್ ತೋನ್ಸೆ ವಿರುದ್ಧ ಈ ಹಿಂದೆ ನಟಿ ಸಂಜನಾ ಗಲ್ರಾನಿ ಕೂಡ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ವಂಚನೆ ಪ್ರಕರಣ ದಾಖಲು ಮಾಡಿದ್ರು. ಈಗ ಅಂಥದ್ದೇ ಪ್ರಕರಣ ಬೆಳಕಿಗೆ ಬಂದಿದೆ. ಹೊರ ದೇಶದಲ್ಲಿರುವ ರಾಹುಲ್ ತೋನ್ಸೆ ಹಾಗೂ ಇತರ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.